ಎಲ್ರಿಗೂ ನಮಸ್ಕಾರ. ನಮ್ಮೂರಲ್ಲಿ ಜಾತ್ರೆಗೆ ಅಂತ ಬಂದಿದ್ದೀನಿ. ನಮ್ಮದು ಇದು ಬಂದ್ಬಿಟ್ಟು ಹೂವಿನ ತೇರು ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಆಂಜನೇಯನ ಮೆರವಣಿಗೆ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಬಂದ್ಬಿಟ್ಟು ವರ್ಷಕ್ಕೊಂದ್ಸರಿ ಮಾಡೋದು. ಇದು ಹೂವಲ್ಲಿ ಫುಲ್ ಅಲಂಕಾರ ಮಾಡಿ ದೇವ್ರನ್ನ ಮೆರವಣಿಗೆ ಮಾಡಿ ಒಂದಿನ ಫುಲ್ಲು, ಇವತ್ತು ನೈಟೆಲ್ಲ ಇರುತ್ತೆ ಮತ್ತು ಮಾರ್ನಿಂಗು ಇರುತ್ತೆ. ನಾವು ಹೂವಿನ ತೇರು ಬಂದ್ಬಿಟ್ಟು ಒಂದು ತೇರು ಫುಲ್ಲು ಹೂವಲ್ಲೇ ಅಲಂಕಾರ ಮಾಡಿ ನಮ್ಮ ದೇವ್ರನ್ನ ಹೊರಡಿಸ್ತಾರೆ. ಈ ದೇವ್ರು ಬಂದು ಆಂಜನೇಯ ಸ್ವಾಮಿ. ಇದು ಒಂದು ಭಕ್ತಿಯ ಹರಕೆ ಅಂತ ಅನ್ಕೋಬೋದು. ನಮ್ಮ ಈ ದೇವಸ್ಥಾನದಲ್ಲಿ ಒಂದು ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹಚ್ತಾರೆ, ತುಂಬ ಚೆನ್ನಾಗಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಶ್ರೀ ಕೊಡಗೇನಹಳ್ಳಿ ಗುಟ್ಟೆ ಗ್ರಾಮ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಉತ್ಸವ ಮೂರ್ತಿ ಚೈತ್ರ ಮಾಸದ ಪೌರ್ಣಮಿ ದಿನ ಶ್ರೀ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ನಾಗವಳ್ಳಿ ಸೇವೆ, ಏಕವಾರ ರುದ್ರಾಭಿಷೇಕ, ಬೆಳ್ಳಿ ಆಭರಣ ವಸ್ತ್ರ, ಹೂವಿನ ಅಲಂಕಾರ ಮತ್ತು ರಾತ್ರಿ 12:30ಕ್ಕೆ ಹೂವಿನ ರಥೋತ್ಸವ ಸ್ವಾಮಿ ನಡೆಯುತ್ತದೆ. ಹಾಗೂ ಎಲ್ಲ ಸುಮಾರು 70-80 ವರ್ಷಗಳ ಕಾಲ ನಡೀತಾ ಬಂದಿದೆ. ಜನರು ತುಂಬ ದೇವರಿಗೆ ಏನು ಬೇಕೋ ದೇವ್ರಿಗೆ, ಉದಾಹರಣೆಗೆ ಮಕ್ಕಳನ್ನ ಅಂದ್ಕೊಂಡು ಬಂದವರು ನಾವು ಕಾಯಿ ಓಡಿಸ್ತೀವಿ, ಮಕ್ಕಳಿಗೆ ಇದು ಮಾಡ್ತೀವಿ ಅಂತ ಅಂದವರು ಕಾಯಿ ಓಡಿಸ್ತಾರೆ. ಮಗು ತೂಕ ಸಮೇತ ಕೊಡ್ತಾರೆ. ಮಗು ತೂಕ ಹೂವು ಕೊಟ್ಟರೆ ಸ್ವಾಮಿ ಅವ್ರಿಗೆ ಕೆಲಸ ಏನೇನು ಅಂದ್ಕೊಂಡಿರೋ ಕೆಲಸ ಎಲ್ಲ ಭಗವಂತ ನೆರವೇರಿಸ್ತಾ ಇದ್ದಾನೆ. ಇನ್ನು ಮುಂದೆ ಜನರು ಎಲ್ಲರೂ ಬಂದು ಸಂತೋಷದಿಂದ ಸ್ವಾಮಿಯ ದರ್ಶನ ಮಾಡಿ ಹಾಗೂ ಅವರಿಗೆ ಇಷ್ಟ ಆದಂತಹ ಸೇವೆಗಳನ್ನು ಮಾಡಬಹುದು. ಚೈತ್ರ ಮಾಸ ಪೌರ್ಣಮಿ ದಿನ ಹಾಗೂ ಕೆಲವು 2 ವರ್ಷಗಳ ಹಿಂದೆ ರಾಮತಾರಕ ಹೋಮ, ಪವಮಾನ ಹೋಮ ಮತ್ತು ಸಾಯಂಕಾಲ ಸಂಜೆ 5:30ಕ್ಕೆ ಸೀತಾರಾಮ ಕಲ್ಯಾಣೋತ್ಸವವನ್ನು ನಡೆಸಿದ್ದಾರೆ. ಹಾಗೂ ತಮ್ಮ ಇಚ್ಛೆಯಂತೆ ಸ್ವಾಮಿಗೆ ಅವರ ಯಥಾಶಕ್ತಿಯಿಂದ ಸ್ವಾಮಿಯ ದರ್ಶನ ಮಾಡಿ ಹೂವು ಪ್ರಸಾದವನ್ನು ಸ್ವೀಕರಿಸಿ ಗ್ರಾಮಸ್ಥರು ಪ್ರಸಾದವನ್ನು ಏರ್ಪಡಿಸಿದ್ದಾರೆ. ತಾವು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬಹುದು. ಹಾಗೂ ಅವರ ಇಚ್ಛೆಯಂತೆ ಏನಾದರೂ ಸಣ್ಣ ಪುಟ್ಟ ಸಹಾಯ ಮಾಡೋದಿದ್ದರೆ ಮಾಡಬಹುದು. ಈ ಚತುರ್ಥಿ ಪೌರ್ಣಮಿ ದಿನ ಹಿಂದಿನ ದಿನ ಬೆಳಗ್ಗೆ ಪವಮಾನ ಹೋಮ, ರಾಮತಾರಕ ಹೋಮ ನಡೆಸುತ್ತಾ ಬರ್ತಿದ್ದೇವೆ. ಸತತ 2 ವರ್ಷಗಳಿಂದ ನಡೆಸುತ್ತಾ ಬಂದಿದೆ. ಜನಗಳು ಯಥಾಶಕ್ತಿ ಕೊಬ್ಬರಿ, ಪೂರ್ಣಾಹುತಿಗೆ ಕೊಬ್ಬರಿ ತಂದು ಕೊಡ್ಬೋದು. ಆಮೇಲೆ ಸಾಯಂಕಾಲ 5:30ಕ್ಕೆ ಸೀತಾರಾಮ ಕಲ್ಯಾಣೋತ್ಸವ ನಡೆಯುತ್ತೆ. ಅದಕ್ಕೂ ಜನಗಳು ಬರ್ಬೋದು. ಸತತ 2 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ. ಆಮೇಲೆ ಮಾರನೇ ದಿವಸ ರಾತ್ರಿ ಬೆಳಗ್ಗೆ ಆಂಜನೇಯನಿಗೆ ಏಕವಾರ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ. ಆಮೇಲೆ ಸಾಯಂಕಾಲ ಶ್ರೀ ಪ್ರಸನ್ನಾಂಜನೇಯ ಉತ್ಸವ ಮೂರ್ತಿಗೆ ಉಯ್ಯಾಲೋತ್ಸವ ಇರುತ್ತೆ. ಉಯ್ಯಾಲೋತ್ಸವ ಮುಗಿಸ್ಕೊಂಡು ರಾತ್ರಿ 12ವರೆಗೆ ದೇವರು ಒಂದು ಮಹಾಮಂಗಳಾರತಿಯಾಗಿ ದೇವರು ಅದಕ್ಕೆ ಬಂದು ಕುತ್ಕೊಳ್ಳುತ್ತೆ. ಹೂವಿನ ತೇರು ಪ್ರಾರಂಭ ಆಗುತ್ತೆ. ಬೆಳಗಿನ ಜಾವ ತನಕ ಹೂವಿನ ತೇರು ಇರುತ್ತೆ. ಆಮೇಲೆ ಅದರ ಮಾರನೇ ದಿವಸ ಮರುತೇರು ಅಂತ ನಡೆಯುತ್ತೆ. ಮಡಿತೇರು ಅಂತ. ಮಡಿತೇರು ಅಂದರೆ ಅದು ಬೆಳಗಿನ ಜಾವ 3 ಗಂಟೆ ಅಂದರೆ ಮರೋ ವರ್ಷದಿಗೆ ಒಂದು 12 ಗಂಟೆಗೆ ರಾತ್ರಿ ಮಾರನೇ ಜಾವ ಹೂವಿನ ತೇರು ಇರುತ್ತಲ್ಲ, ಹೂವಿನ ತೇರು ಆಗಿ ಮಾರನೇ ದಿವಸ ಮಡಿತೇರು ಅಂತ ನಡೆಯುತ್ತೆ. ಮಡಿತೇರು ಬಂದ ಮೇಲೆ ಮಹಾಮಂಗಳಾರತಿ ಆಗಿಬಿಟ್ಟು ಕೊನೆಗೊಳ್ಳುತ್ತೆ. ಮಧುಗಿರಿ ತಾಲೂಕು
ಕೊಡಗೇನಹಳ್ಳಿ ಹೋಬಳಿ ಗುಟ್ಟೆ ಗ್ರಾಮದಲ್ಲಿ ಆದಿಯಿಂದಲೂ ನೆಲೆಸಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮತ್ತು ಹೂವಿನ ರಥೋತ್ಸವ ಈ ಕಾರ್ಯಕ್ರಮವು ಸುಮಾರು ಶತಮಾನಗಳಿಂದ ನಡೆದು ಬರ್ತಾ ಇದೆ. ಹೆಚ್ಚಿನ ಭಕ್ತಾದಿಗಳು ಸಹ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿನ ಒಂದು ವಿಶೇಷ ಏನು ಅಂದರೆ ಈ ಒಂದು ದೇವಸ್ಥಾನ ಸುಮಾರು ಇತಿಹಾಸ ಕೊಂಡಿರ್ತಕ್ಕಂಥ ದೇವಸ್ಥಾನ ಇದು. ಭಾಳ ಪ್ರಾಚೀನ ಕಾಲವಾಗಿರ್ತಕ್ಕಂಥ ದೇವಸ್ಥಾನ ಇದು. ಮತ್ತು ಇಲ್ಲಿರ್ತಕ್ಕಂಥ ಆಗಮಿಕರು ಸಹ ಪ್ರತಿ ದಿವಸದಲ್ಲಿ ತ್ರಿಕಾಲ ಪೂಜೆಯನ್ನು ನಡೆಸ್ತಾರೆ. ಪ್ರತಿ ಶನಿವಾರ ಕ್ಷೀರಾಭಿಷೇಕ ಮತ್ತು ಹೂವಿನ ಅಲಂಕಾರ, ಪ್ರತಿ ದಿವಸ ಪೂಜೆ ಕಾರ್ಯಕ್ರಮಗಳು ಮತ್ತು ಆಗಮ ಕಾರ್ಯಕ್ರಮಗಳು ಭಾಳ ವಿಶೇಷವಾಗಿ ನಡೆಸಿಕೊಡ್ತಾ ಇರ್ತಾರೆ. ಆದ್ದರಿಂದ ಸುಮಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪ್ರತಿ ಒಂದು ಹೂವಿನ ರಥೋತ್ಸವಕ್ಕೆ ಭಾಳ ಜನಗಳು ಸೇರ್ತಾ ಇದ್ದಾರೆ. ಆದ್ದರಿಂದ ಮತ್ತು ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬಂದು ಹೋಗಬಹುದು. ಇದರಲ್ಲಿ ಭಾಳ ಒಂದು ಶಕ್ತಿ ಇದೆ. ಶಕ್ತಿ ಅಂದರೆ ಒಂದು ಸ್ಥಾನ ಮತ್ತು ಒಂದು ದೇವಸ್ಥಾನ, ಇದರಲ್ಲಿ ಭಾಳ ಶಕ್ತಿ ಒಂದು ಮಹತ್ತಿದೆ. ಇಲ್ಲಿ ನೀವು ಏನು ಬೇಡಿಕೆಯನ್ನು ಕೇಳಿಕೊಳ್ತೀರೋ ಅದು ಸಂಪೂರ್ಣವಾಗಿ ನೆರವೇರುತ್ತೆ. ಅದರಲ್ಲಿ ಎರಡನ್ನೂ ಹೇಳೋಂಗಿಲ್ಲ. ಮತ್ತು ದೈವ ಅನುಗ್ರಹ, ದೈವಶಕ್ತಿ ತುಂಬ ಪ್ರಸಿದ್ಧಿಯಾಗಿ ಅದರ ಮುಂದೆ ನಾವು ಯಾರೂ ಅಲ್ಲ. ಆದ್ದರಿಂದ ಸರ್ವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭಾಗವಹಿಸಬೇಕಾಗೆಂದು ನಾವು ಕೇಳಿಕೊಳ್ತಾ ಇದ್ದೇವೆ. ಆದ್ದರಿಂದ ಇದು ಹೇಳಬೇಕಂತಂದರೆ ಸುಮಾರು ಒಂದು ತ್ರೇತಾಯುಗ ಮತ್ತು ದ್ವಾಪರಯುಗದಲ್ಲಿ ಇನ್ನೂ ಮುಂಚಿತವಾಗಿ ಆಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ಅತಿ ಒಂದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ನಾವು ಹೇಳೋದಂತಲ್ಲ, ಬಂದು ಇಲ್ಲಿ ನೋಡಬೇಕು. ಆದ್ದರಿಂದ ಇಲ್ಲಿನ ಒಂದು ಹೂವಿನ ಅಲಂಕಾರ ನೋಡಿದ್ರೆ ಎರಡನೇ ಒಂದು ವೈಭವ ನೋಡಬೇಕು ನೀವು. ಆದ್ದರಿಂದ ದಯವಿಟ್ಟು ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಪುಟ್ವೀರ ಆರಾಧ್ಯ ಅಂತ ಹೇಳಿ ಭಾಳ ವಿಶೇಷವಾಗಿ ನಡೀತಾ ಇದೆ. ಇವತ್ತು ರಥೋತ್ಸವ ಇದೆ, ಹೂವಿನ ರಥೋತ್ಸವ ಇದೆ. ಬೆಳಗ್ಗೆಯಿಂದ ಕ್ಷೀರಾಭಿಷೇಕ, ಸ್ವಾಮಿಯ ಅಲಂಕಾರ, ಹೋಮ, ಹವನ, ಭಾಳ ಕಲ್ಯಾಣೋತ್ಸವನೂ ಇದೆ. ಭಾಳ ಹೆಚ್ಚಿನ ಜನಸಂಖ್ಯೆಯೂ ಇಲ್ಲಿಗೆ ಸೇರಿದ್ದಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಭಾಳ ಅಲಂಕಾರ ಭಾಳ ಚೆನ್ನಾಗಿದೆ. ಇನ್ನು ನಂಬಿಕೆ ತುಂಬ ದೈವಬಲ ನಮಗೆ ಭಾಳ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿದೆ. ಮತ್ತು ಈ ಗ್ರಾಮಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಇಲ್ಲಿನವರು ಸಾಂಕ್ರಾಮಿಕ ರೋಗಗಳಾಗಲಿ ಮತ್ತು ಕೊರೋನಾ ಆಗಲಿ ಯಾವುದೇ ಒಂದು ಇದು ಇಲ್ಲಿಗೆ ಸ್ವಾಮಿ ನಮ್ಮನ್ನು ಅಲ್ಲಿ ಬಿಟ್ಕೊಟ್ಟಿಲ್ಲ. ಮತ್ತು ಈ ಗ್ರಾಮದಲ್ಲಿ ಎಲ್ಲ ಆರೋಗ್ಯವಾಗಿ ಪಶು ಪ್ರಾಣಿ ಪಕ್ಷಿಗಳು ಮತ್ತು ಜನಸಂಖ್ಯೆಯೂ ಭಾಳ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಒಂದು ಮಹತ್ವ ಹೇಳ್ಬೇಕಂತಂದರೆ ದೈವಶಕ್ತಿ ಚೆನ್ನಾಗಿದೆ. ಝೂಮ್ ಸಾಕು. ಈ ಡ್ಯಾನ್ಸ್ ಬಂದ್ಬಿಟ್ಟು ನಮ್ಮೂರಿನ ಸಿಗ್ನೇಚರ್ ಅಂತಲೂ ಹೇಳ್ಬೋದು.
ಶಿವಕುಮಾರ್ ಅಂತ ಇದೆ. ತೇರ್ನ ಅಲಂಕಾರ ಮಾಡ್ತಿರೋದು ಹೂವಲ್ಲಿ, ಫುಲ್ಲು ಹೂವಲ್ಲಿ ಮತ್ತು ಟೈಮ್ ಬಂದು 12:15. ಇನ್ನು ಅಲಂಕಾರ ಮುಗಿಸಿ ಈಗ ರೆಡಿ ಆಗ್ತಾ ಇದೆ ನಮ್ಮ ತೇರು, ಹೂವಿನ ತೇರು. ಅಬ್ಬಬ್ಬ, ಎಂಥ ವಿಸ್ಮಯಕಾರಿ, ತುಂಬ ಚೆನ್ನಾಗಿದೆ. ಫುಲ್ಲು ಹೂವಿನ ಅಲಂಕಾರ ಇದು. ಟೈಮ್ ಬಂದು 12:15. ಆದರೂ ಇನ್ನೂ ನಟು ಪುನಸ್ಕಾರ ನಡೀತಾ ಇದೆ, ಇನ್ನೇನು ಆರಂಭ ಆಗಲಿದೆ.